ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಡಿ.ಕೆ ಫ್ರಮ್ ಚಿತ್ರದುರ್ಗ. ಇವತ್ತು ನಮ್ಮ ಚಿತ್ರದುರ್ಗದ ಮಾದರ ಚೆನ್ನಯ್ಯ ಗುರುಪೀಠಕ್ಕೆ ಇಶಾ ಫೌಂಡೇಶನ್ ಅವರು ಗುರೂಜಿ ಬಂದಿದ್ದಾರೆ. ಕಾಣ್ಬೋದು ನೀವು ಇಲ್ಲಿ ಮನೆ ಹತ್ರ ತುಂಬ ಜನ ಸೇರಿದ್ದಾರೆ. ಮೆಡಿಕಲ್ ಸ್ಟೂಡೆಂಟು ಕಾಣ್ಬೋದು ನೀವು. ಅಮೃತ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಎಲ್ಲರೂ ಬಂದಿದ್ದಾರೆ. ಹೊರಗಡೆ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹೊರಗಡೆ ಹೋಗಿದ್ರೆ ಇದು ಶುಭೋದಯ. ಎಲ್ಲರಿಗೂ ನಮಸ್ಕಾರಗಳು. ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವ ಮಹೇಶ್ವರ, ಗುರುರ್ ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. Respected His Holiness Parama Pujya Sri Vasavamurti Madara Chennaya Swamiji, the globally revered mystic and yogi Sadguruji, all Pujya Swamijis, dignitaries, guests on and off the dais, esteemed academicians of 12th century AD Karnataka, organized by Sri Shiva Sharanara Madara Chennaya Gurupita Trust, a sacred center of spirituality, culture, service and social harmony. ಚಿತ್ರದುರ್ಗ ಯಾವಾಗಲೂ ಕೂಡ ನಮ್ಮ ಶ್ರೀಮಠದ ಮಾರ್ಗದರ್ಶಕರು, ನಮ್ಮ ಮೇಲೆ ತುಂಬ ಪ್ರೀತಿ ಅತೀವಾಗಿರೋಂಥ ಕಾಳಜಿಯನ್ನು ಇಟ್ಕೊಂಡಿರುವಂಥ ಪೂಜ್ಯರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಮುರುಘಾ ಮಠದ ಆಡಳಿತ ಮಂಡಳಿಯ ಸದಸ್ಯರು, ನಮ್ಮ ಆತ್ಮೀಯ ಪೂಜ್ಯರಾಗಿರುವಂಥ ಡಾಕ್ಟರ್ ಬಸವಕುಮಾರ ಮಹಾಸ್ವಾಮೀಜಿಗಳವರು ತುಂಬ ಕ್ರಿಯಾಶೀಲ ಪರಮ ಪೂಜ್ಯರು. ನಮ್ಮ ಮಠದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ನಮ್ಮ ಜೊತೆ ಇರ್ತಾರೆ. ಅಂಥ ಪೂಜ್ಯರು ಕೂಡ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತವರು ನಮ್ಮ ಆತ್ಮೀಯ ಪೂಜ್ಯರು, ನಮ್ಮ ಮುರುಘಾ ಮಠದ ಗುರುಕುಲದಲ್ಲಿ ನಮ್ಮ ಜೊತೆ ಬೆಳೆದಿರುವಂಥ ಅಥಣಿಯ ಕ್ಷೇತ್ರದ ಪೀಠಾಧಿಪತಿಗಳಾಗಿರುವಂಥ ಶ್ರೀ ಶಿವಬಸವ ಮಹಾಸ್ವಾಮೀಜಿಗಳವರು. ಅವರು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ತುಂಬ ಕ್ರಿಯಾಶೀಲವಾಗಿ ಭಾಗವಹಿಸ್ತಾರೆ. ಸದ್ಗುರುಜಿಯವರು ಬರ್ತಾರೆ ಅನ್ನುವಂಥ ಒಂದು ಮಾತನ್ನು ಕೇಳಿದ ತಕ್ಷಣವೇ ದೂರದ ಅಥಣಿಯಿಂದ ರಾತ್ರಿ ಪ್ರಯಾಣ ಬೆಳೆಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರ ಈ ಒಂದು ಪ್ರೀತಿಯ ಅಭಿಮಾನದ ಇಲ್ಲಿ ಬಂದಿರೋದಕ್ಕೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮಾಧ್ಯಮದವರು ಪ್ರೀತಿಯಿಂದ ಆಗಮಿಸಿದರೆ ನಿಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸದ್ಗುರುಜಿಯವರ ಅಭಿಮಾನಿಗಳು ಮತ್ತು ಅವರ ಭಕ್ತರು ಮತ್ತು ಅವರನ್ನು ದೂರದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಾಧ್ಯಮಗಳಲ್ಲಿ ನೋಡಿ ನಾವಿವತ್ತು ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಬಂದಿದ್ದೀರಿ. ವೈದ್ಯಕೀಯ ವಿದ್ಯಾರ್ಥಿಗಳಿದ್ದೀರಿ, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿದ್ದೀರಿ, ಪೊಲೀಸ್ ಇಲಾಖೆಯವರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸಮಾರಂಭದ ಪರವಾಗಿ ಸ್ವಾಗತಗಳನ್ನು ಬಯಸುತ್ತಾ ಈ ಒಂದು ಲ್ಯಾಂಡ್ ಮೇಲಿಡಪ್ಪ ಸ್ವಾಮೀಜಿ ಅವ್ರ ಜೊತೆ 1.5 ಗಂಟೆ ಒಂದು ಸೌಹಾರ್ದಯುತವಾಗಿ ಅವ್ರ ಜೊತೆ ನಾನು ಕಾಲ ಕಳೆದು ಚರ್ಚೆ ಮಾಡಿಕೊಂಡು ಅವರ ಮಟ್ಟಕ್ಕೆ ಹೋಲಿಸಿದರೆ 1 ನಿಮಿಷವೂ ಕೂಡ ಭಾಳ ಅಮೂಲ್ಯವಾಗಿರುವಂಥ ಸಮಯ. ದೇಶದ ಪ್ರಧಾನಮಂತ್ರಿಗಳು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟೋ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅವರ ಸಮಯಕ್ಕಾಗಿ ಕಾಯ್ತಾ ಇರುವಂಥ ಸಂದರ್ಭದಲ್ಲಿ ನಮಗೆ ಅವರೇ ಪೂಜ್ಯರು ದೂರವಾಣಿ ಕರೆ ಮೂಲಕ ಅವರ ಕಾರ್ಯದರ್ಶಿಗಳ ಮೂಲಕ ನನ್ನ ಸಮಯವನ್ನು ಕೊಟ್ಟು ಇವತ್ತು ಬರ್ತಾ ಇದ್ದೀನಿ ಅಂತ ಹೇಳಿದರೆ ನಮ್ಮ ಪುಣ್ಯವೇ ಸರಿ ಅಂಥೇಳಿ ನಾನು ಭಾವಿಸಿದ್ದೀನಿ. ಎಲ್ಲರೂ ಕೂಡ ಹಾಗೆಯೇ ಭಾವಿಸ್ಬೇಕನ್ನುವಂಥದ್ದು. ಪೂಜ್ಯರು ಹೆಲಿಕಾಪ್ಟರ್ನಿಂದ ಕೆಳಗೆ ಲ್ಯಾಂಡ್ ಆದ ತಕ್ಷಣವೇ ನಮ್ಮ ಕಾನ್ವೆಂಟಿನ ಶಾಲಾ ಮಕ್ಕಳಿಗೆ ಆದಷ್ಟು ಸಂತೋಷ. ನಾನು ಹೆಲಿಕಾಪ್ಟರ್ ನೋಡೋದು, ಅಲ್ಲಿ ಸ್ವಚ್ಛತೆಯನ್ನು ನೋಡೋದಕ್ಕೆ ನೆನ್ನೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಮಕ್ಕಳು ಕೇಳ್ತಾ ಇದ್ರು, ಸ್ವಾಮೀಜಿ ನಾವು ಸದ್ಗುರುಜಿಗಳನ್ನು ನಾವು ಭೇಟಿ ಮಾಡಲೇಬೇಕು, ನಾವು ನೋಡಲೇಬೇಕಂತೇಳಿ. ಅಂಥ 100 ಮಕ್ಕಳು ಶಾಲೆ ಸಮಯ ಆದರೂ ಕೂಡ ಬಂದು ಗುರುಜಿ ಅವರಿಗೆ ಮುತ್ತಿಗೆ ಹಾಕಿದರು. ಇದು ಗುರುಜಿಯವರ ಒಂದು ಆಕರ್ಷಣೆ, ವ್ಯಕ್ತಿತ್ವ.
ಅವರು ಮಕ್ಕಳಲ್ಲಿ ಮಕ್ಕಳಾಗಿರ್ತಾರೆ, ಹಿರಿಯರಿಗೆ ಹಿರಿಯರಾಗಿರ್ತಾರೆ, ಮತ್ತು ಯುವಕರಿಗೆ ಯುವಕರಾಗಿರ್ತಾರೆ, ಮತ್ತು ಅವರ ವಯಸ್ಸನ್ನು ಮೀರಿದಂಥವ್ರಿಗೆ ಅವರು ಆ ರೀತಿಯಾಗಿ ಇರ್ತಾರೆ. ಅಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂಥವರು ನಮ್ಮ ಸದ್ಗುರುಜಿಯವರು. ನಾನು ಇಶಾ ಫೌಂಡೇಶನ್ಗೆ ನನ್ನನ್ನು ಆತ್ಮೀಯವಾಗಿ ಕರೆದಾಗ ನಾನು ಮಾತನ್ನು ಹೇಳ್ತಾ ಇದ್ದೆ, ಭಾರತ ದೇಶವನ್ನು ಬಿಟ್ಟು ಇಡೀ ಪ್ರಪಂಚದಲ್ಲಿ ಅದೆಷ್ಟೋ ದೇಶಗಳಲ್ಲಿ ಹಿಂದೂಸ್ತಾನ ಅಂಥೇಳಿ ಹೇಳೋದಕ್ಕೆ ಬರೋದಿಲ್ಲ. ನಮಗೂ ಕೂಡ ಉದಾಹರಣೆಗೆ ಹೇಳ್ಬೇಕಂತ ಹೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್ ಬದಲು ಇನ್ನೊಂದು ಯಾವುದೋ ಇಥಿಯೋಪಿಯಾ ಅಂತ ಭಾಳ ಜನ ಬಾಯಿಗೆ ಹೇಳೋದಕ್ಕಾಗೋದಿಲ್ಲ. ಹಾಗೇನು ನಮ್ಮ ಹಿಂದೂಸ್ತಾನ ಭಾರತ ಅಂತೇಳಿ ಬೇರೆ ಬೇರೆ ದೇಶಗಳಲ್ಲಿ ಹೇಳೋದಕ್ಕೆ ಬರೋದೇ ಇಲ್ಲ ಅವ್ರಿಗೆ. ಇಂಡಿಯಾ ಏನೋ ಅಂತ ಹೇಳ್ತಾ ಇರ್ತಾರೆ. ಅಂಥ ದೇಶಗಳಲ್ಲಿಯೂ ಕೂಡ ಸದ್ಗುರುಜಿಯವರು ಭಾರತ ಅನ್ನುವಂಥ ದೇಶವನ್ನು ಆ ಭಕ್ತರಿಗೆ ಕಲಿಸಿದ್ದಾರೆ ಅಂತ ಹೇಳಿದ್ರೆ ಅದು ಸದ್ಗುರುಗಳಿಗಿರುವಂಥ ಒಂದು ಶಕ್ತಿ. ಅಂಥ ಪೂಜ್ಯರು ದ್ರಾವಿಡ ನೆಲದಲ್ಲಿ ಒಂದು ಬಹುದೊಡ್ಡ ಹಿಂದೂ ಸನಾತನ ಧರ್ಮದ ವಿರೋಧಿ ಅಲೆಯನ್ನು ಪೆರಿಯಾರ್ ಚಳವಳಿಯಿಂದ ಇವತ್ತಿನವರೆಗೂ ಕೂಡ ನಡೀತಾನೆ ಬಂದಿದೆ. ಅಂಥ ಒಂದು ಸದೃಢವಾಗಿರುವಂಥ ಚಳವಳಿ ಇರುವಂಥ ಕೇಂದ್ರ ಸ್ಥಾನದಲ್ಲಿ ಸನಾತನ ಧರ್ಮ ಪರಂಪರೆಯನ್ನು ಕಟ್ಟಬೇಕಂತೇಳಿ ಪೂಜ್ಯರು ಶ್ರಮವಹಿಸಿ ದಕ್ಷಿಣ ಭಾಗದಿಂದ ಕನ್ಯಾಕುಮಾರಿಯವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಮತ್ತು ಸಪ್ತ ಸಾಗರಗಳ ಆದಿಯಾಗಿ ಕೂಡ ಸನಾತನ ಧರ್ಮವನ್ನು ಪ್ರಚಾರ ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಪರಮ ಪೂಜ್ಯರ ಒಂದು ಹಾದಿ ನಿರಂತರವಾಗಿ ಸಾಗ್ತಾ ಇದೆ. ಅವ್ರಿಗೆ ನಾವು ಹೇಳ್ತಾ ಇದ್ವಿ, ಬೈ ರೋಡಲ್ಲಿ ನೀವು ಹೋಗಬೇಡಿ, ಪ್ರಯಾಣ ಮಾಡಬೇಡಿ ಅಂತೇಳಿ. ಆದರೆ ಏನು ಮಾಡೋದು, ಅವರು ಅಮರನಾಥಕ್ಕೆ ಬೈಕಲ್ಲೇ ಹೋಗ್ತಾರೆ, ಮತ್ತು ಬೇರೆ ಬೇರೆ ಗಂಗೋತ್ರಿ ಯಮುನೋತ್ರಿಗಳಿಗೆ ಬೈಕಲ್ಲೇ ಹೋಗ್ತಾರೆ. ನಾವು ಹೇಳ್ತಾ ಇರ್ತೀವಿ, ನೀವು ಬೇಡ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕಂತೇಳಿ. ಅವರು ಬೈಕ್ ರೈಡ್ ಮಾಡೋದು ಕೊಟ್ಟರು ಅಂತ ಹೇಳಿದ್ರೆ ಲಕ್ಷಾಂತರ ಜನ ಓಡ್ತಾರೆ ಅನ್ನುವಂಥದ್ದು. ಕೇವಲ ಆಧ್ಯಾತ್ಮ ಅಷ್ಟೇ ಅಲ್ಲ, ಕಾವೇರಿ ನದಿಯ ಒಂದು ರಿವರ್ಸ್ ಅನ್ನುವಂಥ ನಿಟ್ಟಿನಲ್ಲಿ ಅದರ ಒಂದು ಉಳಿವನ್ನು ಮಾಡಬೇಕು. ನದಿ ಜಲ ಮತ್ತು ಪ್ರಕೃತಿ ಉಳಿದ್ರೆ ಮಾತ್ರ ನಮ್ಮ ದೇಶ ಪ್ರಪಂಚ ಉಳಿಯೋದಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ವೃಕ್ಷ ಸಂಪತ್ತನ್ನು ಕಾಪಾಡಬೇಕನ್ನುವಂಥ ಒಂದು ಕನಸನ್ನು ಕಂಡಿದ್ದಾರೆ. ನದಿ ಮೂಲವನ್ನು ಕಾಪಾಡಬೇಕನ್ನುವಂಥ ಕನಸನ್ನು ಕಂಡಿದ್ದಾರೆ. ಇದನ್ನು ಮೀರಿ ಈ ಜಗತ್ತಿಗೆ ಮನುಕುಲಕ್ಕೆ ಜೀವ ಹೇಗೆ ಮುಖ್ಯನೋ ಹಾಗೆಯೇ ಈ ಜೀವ ಜಾಲ ಉಳಿಬೇಕಾದ್ರೆ ಮಣ್ಣು ಕೂಡ ಭಾಳ ಅಮೂಲ್ಯ. ಹಾಗಾಗಿ ಈ ಮಣ್ಣನ್ನು ಉಳಿಯುವಂಥ ನಿಟ್ಟಿನಲ್ಲಿ ನಾವು ಹೇಗೆ ಚಿಂತನೆ ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಪೂಜ್ಯರು ಒಂದು ಬಹುದೊಡ್ಡ ಆಂದೋಲನವನ್ನು ಇಡೀ ಪ್ರಪಂಚಕ್ಕೆ ಕೊಟ್ಟಿದ್ದಾರೆ. ಮತ್ತು ಹಲವಾರು ಅಶಾಂತಿ ಮೂಡಿಸುವಂಥ ರಾಷ್ಟ್ರಗಳಲ್ಲಿ ಗುರೂಜಿಯವರು ಶಾಂತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥವ್ರು ಇವತ್ತು ನಮ್ಮ ಒಂದು ಚಿಕ್ಕ ಮಠಕ್ಕೆ ನಮ್ಮನ್ನು ಗುರುತಿಸಿ ನಮ್ಮ ಮೇಲೆ ಅತೀವಾಗಿರುವಂಥ ಪ್ರೀತಿಯನ್ನು ಇಟ್ಕೊಂಡಿದ್ದಾರೆ. ಅವ್ರು ಬಂದಿರುವಂಥದ್ದು ನಾನು ಹೇಳಲಾರ್ದಷ್ಟು ಸಂತೋಷ ಆಗಿದೆ ಅನ್ನುವಂಥದ್ದು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನನ್ನ ಮಾತುಗಳು ವಿರಾಮವನ್ನು ಕೊಡಬೇಕಾಗಿದೆ. ಪೂಜ್ಯರು ಅವರಿಗೆ ಬೇಕಾದಷ್ಟು ಸಮಯನ ಮಾತಾಡ್ತಾರೆ. ಆನಂತರ ನಿಮಗೆ ಬೇಕಾದವ್ರಿಗೆ ಕೈ ಎತ್ತಿದರೆ ನಿಮಗೆ ಮೈಕನ್ನು ಕೊಡ್ತಾರೆ. ನಿಮಗೆ ಯಾವುದೇ ವಿಚಾರಗಳನ್ನು ಪ್ರಶ್ನೆ ಕೇಳಬೇಕಾಗಿರುವಂಥದ್ದನ್ನು ಗುರುಜಿಯವರು ಅವರ ಕಾಲಮಿತಿಯೆಲ್ಲ ಕೊಡ್ತಾರೆ. ಗೊಂದಲವನ್ನು ಮಾಡ್ಕೊಳ್ಬಾರ್ದು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲೆಲ್ಲಿ ಕುಳಿತಿದ್ದೀರಿ ಅಲ್ಲೇ ಕುಳಿತುಕೊಳ್ಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ಚಿತ್ರದುರ್ಗದ ಮತ್ತು ಮಧ್ಯ ಕರ್ನಾಟಕದ ಪರವಾಗಿ ನಮ್ಮ ಸದ್ಗುರುಜಿ ಅವರನ್ನು ಮತ್ತೊಮ್ಮೆ ಸ್ವಾಗತ ಮಾಡಿ ಚಿತ್ರದುರ್ಗ ನಗರದಲ್ಲಿ ಮುಂದೊಂದು ದಿನ ಮೆಗಾ ಕಾರ್ಯಕ್ರಮಕ್ಕೆ ನಾನು ಆಹ್ವಾನ ಮಾಡಿ ಅವ್ರದ್ದೇ ಆಗಿರುವಂಥ ಒಂದು ಕಾರ್ಯಕ್ರಮವನ್ನು ಫ್ಲಡ್ ಲೈಟಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ನನ್ನೆಲ್ಲ ಪೂಜ್ಯರ ಸಹಕಾರವನ್ನು ಮಾಡಿಕೊಂಡು ಆಹ್ವಾನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಭಾಗವಹಿಸೋದಕ್ಕೆ ಧನ್ಯವಾದಗಳನ್ನು ಸಲ್ಲಿಸಿ ಪೂಜ್ಯರ ಆಶೀರ್ವಾದವನ್ನು ಬೇಡಿ ನನ್ನ ಮಾತುಗಳು ವಿರಾಮನ ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿ. Thank you, Pujya Swamiji, for your inspiring words and blessings. A big round of applause. ಉಳ್ಳಬದು ಶಿವಾಲಯ ಮಾಡುವರಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ, ಉಳ್ಳಬದು ಶಿವಾಲಯ ಮಾಡುವರಯ್ಯ. ಎನ್ನ ಕಾಲ
ಶಿರವೇ ಹೊನ್ನ ಕಳಶವಯ್ಯ ಎನ್ನ ಕಾಲೆ ಕಂಬವು ದೇಹಕ್ಕೆ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಶಿರವೇ ಹೊನ್ನ ಕಳಶವಯ್ಯ ಶಿರವೇ ಹೊನ್ನ ಕಳಶವಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ಸ್ಥಾವರಗಳಿಗುಂಟು ಜಂಗಮಗಳಿವಿಲ್ಲ ಸ್ಥಾವರಗಳಿಗುಂಟು ಜಂಗಮಗಳಿವಿಲ್ಲ ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ ಸ್ಥಾವರಗಳಿಗುಂಟು ಜಂಗಮಗಳಿವಿಲ್ಲ ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ ಅಯ್ಯ ಕೇಳಯ್ಯ ಕೂಡಲ ಸಂಗಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನ ಮಾಡಲಿ ಬಡವನಯ್ಯ ನಾನೇನ ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ ಉಳ್ಳವರು ಶಿವಾಲಯ ಮಾಡುವರಯ್ಯ Hope and the victory of truth over ignorance. May this divine flame inspire us to set knowledge, cultivate wisdom, and work together for the welfare of humanity. Thank you, everyone. भालो न जानाति तव जननं कालो न जानाति तव समापनं दृष्टो मया तव महाकारः योगेश्वर काल काल योगेश्वर काल काल नमस्कार ಕನ್ನಡದಲ್ಲೇ ಮಾತಾಡ್ಬೋಣ ಕರ್ನಾಟಕದಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಆದರೆ ಈ 45 ವರ್ಷದಿಂದ ಅಭ್ಯಾಸ ಇದೆ ಹೋಗ್ಬಿಟ್ಟಿದೆ ಅದರಿಂದ ನಾನು ಇಂಗ್ಲೀಷಲ್ಲಿ ಮಾತಾಡ್ತೀನಿ ಅಂದರೆ ಬರೀ ಕನ್ನಡ ಸ್ವಲ್ಪ ಕುಂಟುತ್ತೆ So, once we are born as human beings, there is a certain burden upon us, or so most human beings feel. That is, if you were an animal, you could have lived it whichever way you want. Eat what you want, sleep when you want, reproduce wherever you want, die when it comes. Once you're a human being, maybe if you are wanting to, you can do all those things, but somehow it's not enough. You do all those things, still life is not complete. Because all these things of eating, sleeping, reproducing and dying one day are the processes of our physical self and to some extent our psychological self. Both our physicality
the instruments of the body and the instruments of the mind. When I say instruments of the body, 100% your way. Your parents, your children, your spouse, your friends, anybody. Has anybody been 100% the way you want them? No. This one person must be the way you… blissful or miserable? Let's make it happen. Hello? Slowly, for a period of time. Whether you assemble it to make this into a wonderful machine or a lousy machine is up to you. This also you assemble, whether you made this into a miracle or a misery manufacturing machine, that is also up to you. This human mechanism of… Where is the manufacturing unit? In Chitradurga? Where is it? In your head? See, this mind is the greatest miracle. It's taken millions of years of evolution to get this to this place. And now without this intelligence, a colony of ants would dominate human beings. It's only because of our intelligence we are the most dominant species on the planet. But now, intelligence is the problem. No, that's not going to happen. Are we capable of being peaceful? Can we sit here peacefully right now? Tomorrow when we face situations which may not be very friendly to us, can we still be peaceful within ourselves? Can we still be joyful and loving within ourselves? This you must earn right now in your life. If you don't do this intelligence, this great possibility of being human, this is why a variety of things that are being done to bring stability to the system. If it's a few wonderful moments in your life, there are few moments in your life when you felt wonderful, so you're capable of being wonderful. Don't go down from there. Hello? Whatever is the best moment that you have experienced in your life, make that the baseline. This is the important thing. No, yesterday was so beautiful, but today I'm miserable. If you are capable of that, ever. No other human being will ever be happy. Have you read the user's manual? Read the user's manual? What am I now reading? Huh? So, without reading the user's manual, if you try to operate a very complex machinery, lot of bumbling and tumbling happening, everyday accidents. And how come? If you lose your instruments, you are dead. This is because we are still, unfortunately, though you're a human being, I'm just checking. Human being only all? This means you have come to a place where you are not a creature anymore. But a being means what? A being means you know how to be. I won't move if you want a distance. If you want to set the camera. Okay? Not merely for a lecture, but to reconnect with the timeless wisdom of our Sharanas, whose philosophy is humanity. Kaya Kave Kailasa. Transform society through truth, compassion and spiritual awakening. Their teaching remain as relevant today as they are 8 centuries ago. To invoke the divine blessings and to create an atmosphere of devotion, I now invite the talented artists of Anjana Nritya Kala Kendra of Karnataka Kalashri, Dr. Nandini Shivaprakash ma'am and Dr. Shivaprakash sir Chitradurga. Shiva Shiva Shambho, Shambho Shiva Shiva Shambho, Shiva Shambho, Shiva Shiva Shambho, Shambho Shiva Shiva Shambho, Shiva Shambho, Shiva Shiva Shambho, Shambho Shiva Shiva Shambho, Shiva Shambho, Shiva Shiva Shambho. Shiva Shambho Swayambho, Shambho Shiva Shambho Swayambho.
शम्भो शिव शम्भो स्वयम्भो शम्भो शिव शम्भो स्वयम्भो गंगाधर शंकर करुणाकर मामव भवसागर तारका शम्भो शिव शम्भो स्वयम्भो गंगाधर शंकर करुणाकर मामव भवसागर तारका शम्भो शिव शम्भो स्वयम्भो शम्भो शिव शम्भो स्वयम्भो शिव शम्भो स्वयम्भो निर्गुण परब्रह्म स्वरूप गम गम भूत प्रपंच रहिता निर्गुण परब्रह्म स्वरूप गम गम भूत प्रपंच रहिता निर्गुण परब्रह्म स्वरूप गम गम भूत प्रपंच रहिता निज गुह निहित निदांत गनंदा 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 आनंद अतिशय अक्षय लिंग आनंद अतिशय अक्षय लिंग आनंद अतिशय अक्षय लिंग शंभो शिव शंभो स्वयंभो शंभो शिव शंभो स्वयंभो गंगाधर शंकर करुणाकर मामव भवसागर तारका शंभो शिव शंभो स्वयंभो शिव शंभो स्वयंभो शिव शंभो स्वयंभो धिमिता धिमिता धिमि धिमि कीटा कीटा धूम धूम कीटा तका सरी कीटा कीटा धिमिता धिमिता धिमि धिमि कीटा कीटा धूम कीटा तका सरी कीटा कीटा सतंग मुनिवर वंदित ईशा सर्व दिगंबर में स्थित रेशा नित्य निरंजन
शम्भो शिव शम्भो स्वयम्भो गङ्गाधर शङ्कर करुणाकर मामव भवसागर तारका शम्भो शिव शम्भो स्वयम्भो 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 शम्भो शिव शम्भो स्वयम्भो